ಎಲ್ರಿಗೂ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನೇಮ್ ಕಾಲ್ ರೆಸ್ಪಾನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ನ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸೆಲ್ಫ್ ಲಾಫಿಂಗ್, ಕಿಡ್ಸಲ್ಲಿರುವಂತಹ ಸೆಲ್ಫ್ ಲಾಫಿಂಗನ್ನು ಹೇಗೆ ಕಡಿಮೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ನ ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಸೆಲ್ಫ್ ಲಾಫಿಂಗ್ ಅಂದ್ರೇನು? ಮಕ್ಕಳು ತನ್ನಷ್ಟಕ್ಕೆ ತಾನೇ ನಗೋದಕ್ಕೆ ಆರಂಭಿಸ್ತಾರೆ. ನನ್ನ ಹತ್ರ ಬರೋ ಕೆಲವೊಂದಷ್ಟು ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಮಕ್ಕಳು ಸುಮ್ಮನೆ ಟಾಸ್ಕ್ನ ಕೊಟ್ಟಿರ್ತೀವಿ, ಸುಮ್ಮನೆ ಮಾಡ್ತಾ ಇರ್ತಾರೆ, ಬಟ್ ಸಡನ್ನಾಗಿ ನಗೋಕ್ಕೆ ಶುರು ಮಾಡಿಬಿಡ್ತಾರೆ, ಸುಮ್ಮನೆ ಕೂತಿರ್ತಾರೆ, ಸಡನ್ನಾಗಿ ನಗೋಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಿದ್ಮೇಲೆ ಏನಕ್ಕೆ ಮಕ್ಕಳು ಈ ಥರ ಸಡನ್ನಾಗಿ ನಗ್ತಾರೆ? ಮೊದಲನೇದಾಗಿ ಒನ್ ಆಫ್ ದ ರೀಸನ್, ಅವರ ಪಾಸ್ಟ್ ಫನ್ನಿ ಮೆಮರೀಸ್ನ, ಹಿಂದೆ ಏನಾದರೂ ಒಂದು ತಮಾಷೆದಾಗಿರ್ಬೋದು, ಅದನ್ನು ನೆನಪಿಸ್ಕೊಂಡು ಸಡನ್ನಾಗಿ ನಗು ಬರುತ್ತೆ. ಅದು ಒನ್ ಆಫ್ ದ ರೀಸನ್. ಬಟ್ ಯಾವಾಗಲೂ ಖುಷಿನೇ ಅವ್ರ ನಗುಗೆ ಕಾರಣ ಆಗಿರೋದಿಲ್ಲ. ಕೆಲವೊಮ್ಮೆ ಅವ್ರಿಗೆ ಕೊಟ್ಟಿರುವಂತಹ ಟಾಸ್ಕು ತುಂಬ ಡಿಮ್ಯಾಂಡಿಂಗ್ ಆಗಿದೆ, ತುಂಬ ಕಷ್ಟ ಅನಿಸ್ತಾ ಇರುವಾಗ ಮಕ್ಕಳು ನಗೋದ್ರ ಮುಖಾಂತರ ಅದನ್ನ ಹೊರಗಡೆ ಆಗ್ತಾರಂತೆ. ಯಾವುದಾದ್ರೂ ಒಂದು ಪರ್ಸನ್ ಅಥವಾ ಪ್ಲೇಸನ್ನು ಅವರು ಅವಾಯ್ಡ್ ಮಾಡಬೇಕು ಅಂದಾಗಲೂ ಕೂಡ ಸೆಲ್ಫ್ ಲಾಫಿಂಗನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಯಾವುದಾದ್ರೂ ತುಂಬ ಸೌಂಡ್ ಬರ್ತಾ ಇದೆ ಅಥವಾ ತುಂಬ ಬ್ಯಾಡ್ ಸ್ಮೆಲ್ ಇದೆ ಅಂತಾಗಲೂ ಕೂಡ ಅವರು ಸೆಲ್ಫ್ ಲಾಫಿಂಗನ್ನು ಮಾಡ್ತಾರಂತೆ. ಎನಿಥಿಂಗ್ ದಟ್ ಈಸ್ ಟೂ ಮಚ್ ಮಕ್ಕಳಿಗೆ ಸೆಲ್ಫ್ ಲಾಫಿಂಗು ಬರುತ್ತೆ. ಹಾಗಿದ್ಮೇಲೆ ಈ ಒಂದು ಸೆಲ್ಫ್ ಲಾಫಿಂಗನ್ನು ಹೇಗೆ ಕಮ್ಮಿ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಟಿಪ್ಸ್ನ ನಾನು ಕೊಡ್ತೀನಿ, ಬನ್ನಿ. ಸೆಲ್ಫ್ ಲಾಫಿಂಗ್ ಇರೋ ಮಕ್ಕಳಿಗೆ ಕೆಲವೊಂದು ಡೀಪ್ ಪ್ರೆಷರ್ ಆ್ಯಕ್ಟಿವಿಟೀಸ್ನ ಮಾಡಿಸೋದು ಅವಶ್ಯಕತೆ. ಲೈಕ್ ಇವಾಗ ನೀವು ನೋಡ್ತಿದ್ದೀರಾ, ಈ ಥರ ಮಸಾಜ್ ಬಾಲ್ನ ಅವ್ರಿಗೆ ಕೊಡೋದಾಗಿರ್ಬೋದು, ಅವರನ್ನು ಒಂದು ವಾಕಿಗೆ ಕರ್ಕೊಂಡು ಹೋಗ್ಬೋದು. ಬರೀ ವಾಕಿಂಗ್ ಅಲ್ಲ, ಅವರ ಬೆನ್ನ ಹಿಂದೆ ಒಂದು ಬ್ಯಾಗನ್ನು ಹಾಕಿ, ಸ್ವಲ್ಪ ವೆಯ್ಟ್ ಇರೋ ಬ್ಯಾಗನ್ನು ಹಾಕಿ ಅವ್ರಿಗೆ ಒಂದು ವಾಕಿಂಗನ್ನು ಕರ್ಕೊಂಡು ಹೋಗೋದು, ಒಂದು 20 ಮಿನಿಟ್ಸ್ ಆ ಥರ. ಪ್ಲಸ್ ಈ ಥರ ಲೈಕ್ರಾ ಅಂತ ಕರೀತಾರೆ ಇದರಲ್ಲಿ ಮಕ್ಕಳನ್ನ ಕ್ರಾಲ್ ಮಾಡೋದಕ್ಕೆ ಬಿಡಬೇಕು. ಪ್ಲಸ್ ಅವರು ಶೋಲ್ಡರ್ಸನ್ನು ಈ ಥರ ಪ್ರೆಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಅವರು ಸ್ಕೂಲಲ್ಲಿ ಇರ್ತಾರೋ ಅಥವಾ ಒಂದು ಫಂಕ್ಷನ್ ಹಾಲ್ಗೆ ಹೋಗಿರ್ತಾರೆ, ಅಲ್ಲೆಲ್ಲ ಬೇರೆ ಎಕ್ಸಸೈಸ್ ಮಾಡ್ಸೋಕ್ಕಾಗದೇ ಇರುವಾಗ ಈ ಥರ ಶೋಲ್ಡರ್ಸ್ನ ಪ್ರೆಸ್ ಮಾಡಿ ಅವ್ರನ್ನ ಕಾಮ್ ಡೌನ್ ಮಾಡ್ಬೋದು. ಅವ್ರು ಈ ಥರ ಮಸಾಜ್ ಬಾಲಲ್ಲಿ ಕಿಡ್ಸಿಗೆ ಮಸಾಜ್ ಮಾಡೋದ್ರಿಂದ, ಸ್ವಲ್ಪ ಪ್ರೆಷರನ್ನು ಹಾಕೋದ್ರಿಂದ ಅವರಲ್ಲಿ ಸೆಲ್ಫ್ ಲಾಫಿಂಗ್ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಬೇರೆ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.